ಹಾಯ್ ನಮಸ್ತೆ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M52 5G ಸ್ಮಾರ್ಟ್ ಫೋನ್ ಇರುವಂಥದ್ದು. ಸ್ಯಾಮ್ಸಂಗ್ ಏನು M ಸೀರೀಸ್ ಫೋನ್ಗಳಿದೆ, ಮೋಸ್ಟ್ ಅಫೋರ್ಡಬಲ್ ಫೋನ್ಗಳಾಗಿರುವಂಥದ್ದು. ಕಡಿಮೆ ಬೆಲೆಗೆ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ನ ಈ ಒಂದು M ಸೀರೀಸ್ನಲ್ಲಿ ಸ್ಯಾಮ್ಸಂಗ್ ಅವರು ನೀಡ್ತಾರೆ. ಈ ಒಂದು ಗ್ಯಾಲಕ್ಸಿ M52 ಬೇಸಿಕ್ ವೇರಿಯಂಟು 25,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ನನಗನ್ನಿಸ್ದಂಗೆ ಆಫರ್ ಅಂತ ಎಷ್ಟು ಕಡಿಮೆಗೆ ಲಾಂಚ್ ಮಾಡೋರೆ, ಮೋಸ್ಟ್ಲಿ ಆಫರ್ ಎಲ್ಲ ಮುಗಿದ್ಮೇಲೆ ಈ ಒಂದು ಫೋನ್ನ ಬೆಲೆ ಮತ್ತೆ ಜಾಸ್ತಿ ಆಗಬಹುದು. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಫಸ್ಟಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಕೇವಲ 15 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವರೆ ಬೇಜಾರಾಗುವಂಥ ವಿಷಯ. 25,000 ಕೊಡ್ತಾ ಇದ್ದೀವಿ ಅಂತಂದರೆ ಅಟ್ಲೀಸ್ಟ್ 30 ವ್ಯಾಟ್ ಆದರೂ ನೀಡಬೇಕು. 25 ವ್ಯಾಟ್ ಆದರೂ ನೀಡಿದರೆ ಚೆನ್ನಾಗಿರ್ತಾ ಇತ್ತು. 15 ವ್ಯಾಟ್ ನೀಡೋರು ಮತ್ತು ಒಂದು USB ಟೈಪ್ ಸಿ ಡಾಟಾ ಕೇಬಲ್ ಇರುವಂಥದ್ದು. ಟೈಪ್ ಎ ಟೈಪ್ ಸಿ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಇದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸಲ್ಲಿ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತಂದರೆ ಗಮನಿಸ್ತಾ ಇದ್ರೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ, ಕೇವಲ 173 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿ ಕೂಡ ಇದೆ. ಕೇವಲ 7.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಸೂಪರ್ ವಿಷಯ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಬೇಜಾರಾಗುವಂಥ ವಿಷಯ. ಫ್ರಂಟಲ್ಲಿ ಒಂದು ಪಂಚೋಲ್ ಇರುವಂಥದ್ದು. ಪಂಚೋಲ್ ಒಂದು ಲೆವೆಲಿಗೆ ದೊಡ್ಡದಾಗಿ ಇದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರಂಟಿಂದ, ಸೂಪರ್ ಅಂತೀನಿ. ಹಿಂದಕ್ಕೆ ಬಂತು ಅಂದರೆ ನೋಡಿದವರೆಲ್ಲ ಪಕ್ಕ ಇದನ್ನು ಗ್ಲಾಸ್ ಬ್ಯಾಕ್ ಅಂತಾರೆ. ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಡಿಫ್ರೆಂಟ್ ಟೆಕ್ಸ್ಚರು, ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಚೆನ್ನಾಗಿ ಕಾಣುತ್ತೆ ಹಿಂದೆಯಿಂದ. ಬಟ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಸ್ಮಡ್ಜಸ್ ಕೂಡ ಆಗುತ್ತೆ ಆಯಿತಾ. ಗ್ಲಾಸಿ ಬ್ಯಾಕ್ ಆಗಿರೋದ್ರಿಂದ, ಗ್ಲಾಸಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಆಗಿರೋದ್ರಿಂದ ಸ್ಮಡ್ಜಸ್ ಆಬ್ವಿಯಸ್ಲಿ ಆಗುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಳ್ಳೇಬೇಕು. ಮತ್ತು ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನಲ್ಲಿ Type C ಪೋರ್ಟ್ ಇರುವಂಥದ್ದು ಮತ್ತು ಯಾವುದೇ 3.5 mm ಹೆಡ್ಫೋನ್ ಜಾಕನ್ನು ನೀಡಿಲ್ಲ, ಬೇಜಾರಾಗುವಂಥ ವಿಷಯ. ಮತ್ತು ಈ ಒಂದು ಫೋನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಒಂದು ಸಿಮ್ಮು ಅಥವಾ ಒಂದು SD ಕಾರ್ಡ್ ಅಥವಾ 2 ಸಿಮ್ಮನ್ನು ನೀವು ಹಾಕೊಬೋದು. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಫ್ರೇಮನ್ನು ನೀಡೋರೆ. ಅಲ್ಯೂಮಿನಿಯಂ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಪರವಾಗಿಲ್ಲ, ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಗ್ಲಾಸ್ ಬ್ಯಾಕ್ ನೀಡಿದರೆ ತುಂಬ ಖುಷಿ ಆಗ್ತದೆ ನನಗೆ. ಹೆವಿ ಅಂದರೆ ಖುಷಿ ಆಗ್ತದೆ, ಬಟ್ ನೀಡಿಲ್ಲ. ಇನ್ನು ಡಿಸ್ಪ್ಲೇ ಬಂತು ಅಂತಂದರೆ ಈ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಅಂತೂ ಬೆಂಕಿ ಇದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ನೋಡಿದ್ದೀನಿ ನಾನು ಆಯಿತಾ. 10 ಬಿಟ್ ಡಿಸ್ಪ್ಲೇನ ಕೂಡ ನೋಡಿದ್ದೀನಿ. 1 ಬಿಲಿಯನ್ ಕಲರ್ ಪ್ರೊಡ್ಯೂಸ್ ಮಾಡುವಂಥ ಡಿಸ್ಪ್ಲೇನ ಕೂಡ ಈ ಒಂದು ಪ್ರೈಸ್ ರೇಂಜಲ್ಲಿ ನೋಡಿದ್ದೀವಿ ನಾವು. ಮತ್ತು ಈ ಒಂದು ಫೋನಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿರುವಂಥದ್ದು. ಕ್ರೇಜಿ ವಿಷಯ. 120 ಹರ್ಟ್ಸು ಮತ್ತು ಅಮೋಲೆಡ್ ಡಿಸ್ಪ್ಲೇ ಸೂಪರ್ ಅಂತೀನಿ. ನನಗಂತೂ ಡಿಸ್ಪ್ಲೇ ಈ ಒಂದು ಪ್ರೈಸ್ ರೇಂಜಿಗೆ ಸೂಪರ್ ಅಂತ ತಲೆಕೆಡಿಸ್ಕೊಂಬಿಡಿ ಆಯಿತಾ. 10 ಬಿಟ್ SDR ಪ್ಲಸ್ಸು ಅದೆಲ್ಲ ಇದು ಹೊಂದಿರುವಂಥ ಡಿಸ್ಪ್ಲೇಗಳು ಸಿಗ್ತವೆ. ಇದು ಕೂಡ ಅಷ್ಟೊಂದು ಕೆಟ್ಟದಾಗಿಲ್ಲ ಆಯಿತಾ, ಚೆನ್ನಾಗಿದೆ ಡಿಸ್ಪ್ಲೇ, ಸೂಪರ್ ಅಂತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್. ಆದರೆ ಸ್ಟೋರೇಜ್ ಅವರು ಸ್ಪೆಸಿಫೈ ಮಾಡಿಲ್ಲ. ನಾನು ಟೆಸ್ಟ್ ಮಾಡ್ದಂಗೆ UFS ಸ್ಟೋರೇಜೇ UFS 2.1 ಅಥವಾ 2.2 ಆಗಿರಬಹುದು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಮೋಸ್ಟ್ ಪ್ರಾಬಬ್ಲಿ 2.2ನೇ ಇರ್ಬೋದು ಅನಿಸುತ್ತೆ ನನಗೆ ಅನ್ನಿಸ್ದಂಗೆ. ಪ್ರೈಸ್ನ ನೋಡಿಕೊಂಡ್ರೆ ಐ ಹೋಪ್ ಇದು 2.2 ಅಂತ. ಸೊ ಪರವಾಗಿಲ್ಲ. ನಾನು ಸ್ಪೀಡ್ ಟೆಸ್ಟ್ ಎಲ್ಲ ಮಾಡಿದ ಮೊದಲವರೆಗೆ ತುಂಬ ಫಾಸ್ಟಾಗಿ ರೀಡು ರೈಟೆಲ್ಲ ಆಗುತ್ತೆ. ಸೊ ಓಕೆ ಅಂತೀನಿ. ಇನ್ನು ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ತುಂಬ ಒಳ್ಳೆಯ ಪ್ರೋಸರ್, ಲೇಟೆಸ್ಟ್ ಪ್ರೋಸರ್ ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೋಸರ್ ಇರುವಂಥದ್ದು. ಆಲ್ಮೋಸ್ಟ್ ಈ ಪ್ರೈಸ್ ರೇಂಜಲ್ಲಿ 20ರಿಂದ 25, 27, 28 ಸಾವಿರ ಪ್ರೈಸ್ ರೇಂಜ್ ಒಳಗಡೆ ಪ್ರತಿಯೊಂದು ಬ್ರ್ಯಾಂಡ್ ಕೂಡ ಸೇಮ್ ಪ್ರೋಸರ್ನ ಹಾಕ್ತಾ ಇರುವಂಥದ್ದು. ಇವರು ಕೂಡ ಅದೇ ಪ್ರೋಸರ್ ಹಾಕೋರೆ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ನಾನು ಅಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 4,70,000-80,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಒಂದು ಒಳ್ಳೆ ರೇಟಿಂಗೇನೆ. ಇದೇ ಪ್ರೋಸರ್ ನಾನು 5,30,000 ತನಕ ರೇಟಿಂಗ್ ಕೊಡುವಂಥ ಫೋನ್ನ ಕೂಡ ನೋಡಿದ್ದೀನಿ ಆಯಿತಾ. ಅದರಲ್ಲೆಲ್ಲ ರ್ಯಾಮು ಸ್ಟೋರೇಜ್ ಎಲ್ಲ ಜಾಸ್ತಿ ಇರುತ್ತೆ, ಅದರಿಂದ ಸ್ವಲ್ಪ ಒಳ್ಳೆ ರೇಟಿಂಗ್ ಕೊಡುತ್ತೆ. ಬಟ್ ಇದು ಯೂಶಲ್ ಈ ಪ್ರೋಸರ್ ಇಷ್ಟೇ ಕೊಡುವಂಥದ್ದು. ಒಂದು ಸ್ವಲ್ಪ UFS 3.1 ಅಥವಾ LPDDR5X ರ್ಯಾಮ್ ಎಲ್ಲ ಕೊಟ್ಟಿದ್ರೆ ಇನ್ನೂ
ಒಳ್ಳೆ ರೇಟಿಂಗನ್ನು ಕೊಡ್ತಾ ಇರ್ತಿದ್ದು. ಸೊ ಈ ಒಂದು ಪ್ರೋಸೆಸರ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಐ ಸೆಟ್ಟಿಂಗಲ್ಲಿ ಈ ಪ್ರತಿಯೊಂದು ಗೇಮನ್ನು ಆಡ್ಕೊಬೋದು. ಡೇ ಟು ಡಾಸ್ ಮಾಡೋದು ಯಾವುದೇ ಅಂದರೆ ಆಗೋದಿಲ್ಲ. ಸೂಪರ್ ಪ್ರೋಸೆಸರ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 64 ಮೆಗಾಪಿಕ್ಸಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್ ತೆಗೆಯುವಂಥ ಫೋಟೋ ಚೆನ್ನಾಗಿದೆ. ಇಂಪ್ರೆಸಿವ್ ಅಂತ ಅನ್ನಲ್ಲ, ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಫೋಟೋ ಸಂಬಂಧ ತೋರಿಸ್ತಾ ಇದ್ದೀನಿ ಆಯಿತಾ. ಕ್ರೇಜ್ ಇಂಪ್ರೆಸಿವ್, ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ರೀತಿ ಎಲ್ಲ ಹೇಳೋದು ನಾನು ಚೆನ್ನಾಗಿದೆ. ಪ್ರೈಸಂಜಿಗೆ ಪರವಾಗಿಲ್ಲ ಅಂತೀನಿ. ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಫೋಟೋ ಕ್ವಾಲಿಟಿ ನಿಮಗೆ ಸಿಗುತ್ತೆ. ಇದನ್ನು ಕಂಪೇರ್ ಕೂಡ ಮಾಡ್ತೀನಿ ಫ್ಯೂಚರ್ನಲ್ಲಿ ಯಾವುದಾದ್ರೂ ಒಂದು ಫೋನ್ ಜೊತೆ ಇದನ್ನು ಕಂಪೇರ್ ಕೂಡ ಮಾಡ್ತೀನಿ. ಅದಕ್ಕೆ ವೆಯ್ಟ್ ಮಾಡಿ. ಇದನ್ನು ಬಿಟ್ಟರೆ ಇನ್ನೊಂದು 12 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ಆಯಿತಾ. 12 ಮೆಗಾಪಿಕ್ಸೆಲ್ ಸೂಪರ್ ವಿಷಯ. ತುಂಬ ವೈಡ್ ಆಗಿರುವಂಥದ್ದು ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಮತ್ತು ಇನ್ನೊಂದು 5 ಮೆಗಾಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಇದು ಮ್ಯಾಕ್ರೋ ಶಾಟ್ ಪ್ರೊಡ್ಯೂಸ್ ಮಾಡಿ ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ. ಓಕೆ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಈ ಒಂದು ಫೋನಲ್ಲಿ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು ಸೂಪರ್ ವಿಷಯ. 32 ಮೆಗಾಪಿಕ್ಸೆಲ್ ಅಂತ ಅಂದರೆ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡಿದ್ದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ ಸಂಪರ್ಸನ ಕೂಡ ತೋರಿಸ್ತಾ ಇದ್ದೀನಿ ಆಯಿತಾ. ಫ್ರಂಟ್ ಕ್ಯಾಮ್ರಾ ಸೂಪರ್ ಆಗಿದೆ. ಮತ್ತು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ನಿಮಗೆ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ರೇಜಿ ವಿಷಯ ಆಯಿತಾ. ಯೂಶಲಿ ಪ್ರೈಸಲ್ಲಿ ರೇರ್ 4K ಇರುತ್ತೆ. ಫ್ರಂಟ್ ಯೂಶಲಿ ಫುಲ್ HD ಕೊಟ್ಟಿರ್ತಾರೆ. ಬಟ್ ಈ ಒಂದು ಫೋನಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಆ ಸಂಪರ್ಸನ ಕೂಡ ನನಗೆ ತೋರಿಸ್ತಾ ಇದ್ದೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ಪರವಾಗಿಲ್ಲ, ಇದೊಂದು ಲೆವೆಲಿಗೆ ಫಾಸ್ಟ್ ಆಗಿದೆ ಅಂತೀನಿ. ಇದಕ್ಕಿಂತ ಫಾಸ್ಟಾಗಿರುವಂಥ ಫಿಂಗರ್ ಪ್ರಿಂಟ್ ಸರ್ ನೋಡಿದ್ದೀನಿ ನಾನು. ಸಡನ್ನಾಗಿ ಓಪನ್ ಆದಾಗ ಸಡನ್ನಾಗಿ ಪವರ್ ಬಟನ್ ನಂಬಿಕಿದ್ರೆ ಪವರ್ ಆಫ್ ಆಗೋಲ್ಲ. ಬಟ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಅಂತೂ ಬೇಗ ಆಗುತ್ತೆ. ಬಟ್ ಸ್ವಿಚ್ ಆಫ್ ಮಾಡೋಕ್ಕೆ 2 ಸಲ ಹಾಕಬೇಕು. ಸೊ ಈ ರೀತಿ ಇರುವಂಥದ್ದು. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ. ನೋಡಿ, ನಾನು ಈಗ ಮಾಡ್ಬೇಕಾದ್ರೆ ಮ್ಯಾಚ್ ಆಗಲ್ಲ. ಯಾವ ಫೋನ್ ಗುರಿತು? ಓಕೆ, ಈಗ ಅನ್ಲಾಕ್ ಆಯಿತು. ಓಕೆ ಈಗ ಪರವಾಗಿಲ್ಲ. ಆ್ಯಂಗಲ್ ಕರೆಕ್ಟಾಗಿ ಸ್ಟ್ರೈಟ್ ಆಗಿದ್ದರೆ ಫೇಸ್ ಅನ್ಲಾಕ್ ಮಾಡ್ತಿದೆ. ಸೊ ಓಕೆ ಅಂತೀನಿ. ಓಕೆ, ಇದು ಕೂಡ ಹೆವಿ ಇಂಪ್ರೆಸಿವ್ನಲ್ಲ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಸೊ ಒಂದು ಒಳ್ಳೆಯ ವಿಷಯ. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಈ ನಿಮಗೆ ಸ್ಯಾಮ್ಸಂಗಲ್ಲೇ 7000 mAh ತನಕ ಬ್ಯಾಟ್ರಿ ಸಿಗುತ್ತೆ. 5000 ಅಂದರೆ ಸಾಕು ನನಗೆ ಅನ್ನಿಸ್ತಂಗೆ. ಮತ್ತು ಬಾಕ್ಸ್ ಒಳಗೆ 15 ವ್ಯಾಟ್ನ ಚಾರ್ಜರ್ ನೀಡೋರೆ ಬೇಜಾರಾಗುವಂಥ ವಿಷಯ. ಆದರೆ ಈ ಒಂದು ಫೋನ್ 25 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ನಿಮ್ಮ ಹತ್ರ 25 ವ್ಯಾಟ್ನ ಚಾರ್ಜರ್ ಇದೆ ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಬಟ್ ಬಾಕ್ಸ್ ಒಳಗೆ 15 ವ್ಯಾಟ್ ನೀಡೋರೆ ಬೇಜಾರಾಗುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರ ಕೂಡ ಕೇಳುತ್ತೆ. ಹೆವಿ ಇಂಪ್ರೆಸಿವ್ ಅಲ್ಲ ಆಯಿತಾ. ಈ ಪ್ರೈಸಲ್ಲಿ ಸ್ಟೀರಿಯೋ ಸ್ಪೀಕರ್ನ ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತಾವೆ. ಆರಾಮಾಗಿ ನಿಮಗೆ ಇಂಪ್ರೂವ್ ಆಗ್ಬೋದಾಗಿತ್ತು ನನಗೆ ಅನ್ನಿಸ್ತಂಗೆ. ಇನ್ನು OS ಬಗ್ಗೆ ಮಾತನಾಡಬೇಕಂತಂದರೆ Android 11 ಬೇಸ್ಗಳನ್ನು ಆಗ್ತಿರುವಂಥ One UI ಸ್ಯಾಮ್ಸಂಗಿಂದು. ಸೊ ತುಂಬ ಸ್ಮೂತಾಗಿ ಒಂದು ಕೆಲಸ ಮಾಡುತ್ತೆ. ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ ನನಗೆ. ಸಕ್ಕ ಸ್ಮೂತ್ ಆಗಿದೆ. 120 Hz ರಿಫ್ರೆಶ್ ರೇಟ್ ಸಕ್ಕ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಬಟ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡೋದಿಲ್ಲ. ಬೇಕಾದ್ರೆ ನೀವು ಲಾಂಚರ್ ಹಾಕೊಬೋದು. OS ಓಕೆ ಅಂತೀನಿ, ಸ್ಮೂತಾಗಿ ವರ್ಕ್ ಆಗ್ತಿದ್ದೀರ, ಅದಕ್ಕೆ ನಾವು ಖುಷಿ ಪಡಬೇಕು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಒಂದು ಫೋನಲ್ಲಿ ಹಾಕಿದ್ದಾರೆ. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಫೋನ್ನ 25,000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ 25,000 ರೂಪಾಯಿಗೆ ಸ್ಪೆಸಿಫಿಕೇಷನ್ ಚೆನ್ನಾಗೇ ಇದೆ ಆಯಿತಾ. ನಾನು ಏನು ಚೆನ್ನಾಗಿಲ್ಲ ಅಂತ ಅಂತಿಲ್ಲ. ನಿಮಗೆ ಈ ಒಂದು ಪ್ರೈಸ್ ರೇಂಜಿಗೆ ಸೇಮ್ ಪ್ರೊಸೆಸರ್ನ ಹೊಂದಿರುವಂಥ ಫೋನು, ಆಲ್ಮೋಸ್ಟ್ ಸಿಮಿಲರ್ ಕ್ಯಾಮ್ರಾ, ಆಲ್ಮೋಸ್ಟ್ ಅಲ್ಲ, ಇದಕ್ಕಿಂತ ಚೆನ್ನಾಗಿರುವಂಥ ಡಿಸ್ಪ್ಲೇ ಬರುತ್ತೆ. ಇದಕ್ಕಿಂತ ಒಳ್ಳೆ ಡಿಸೈನ್ನ ಹೊಂದಿರುವಂಥ ಡಿಸ್ಪ್ಲೇ ಬರುತ್ತೆ. ಬ್ಯಾಟ್ರಿ ಇದಕ್ಕಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ ಕೆಲವೊಂದರಲ್ಲಿ. ಬಟ್ ಸ್ಟಿಲ್ ಇಂಪ್ರೆಸಿವ್ ಪ್ರೈಸ್ ಅಂತೇನು ಅನ್ನಲ್ಲ. ಏನಕ್ಕೆ ಅಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆಗೆ ಆಲ್ಮೋಸ್ಟ್ ಇದೇ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರುವಂಥ ಫೋನ್ ಸಿಗ್ತವೆ. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಸ್ಯಾಮ್ಸಂಗಲ್ಲೇ ಬೇಕು ಅಂದರೆ ಕೆಲವು ಜನಕ್ಕೆ ನೋಡಿದ್ದೀನಿ ನಾನು, ಬೇರೆ ಬ್ರ್ಯಾಂಡ್ಗಳು ಇಷ್ಟ ಆಗಲ್ಲ, ಸ್ಯಾಮ್ಸಂಗ್ ಬೇಕು ಅಂತಾರೆ. ಸೊ ಅಂಥವರಿಗೆ ಈ ಫೋನ್ ಇಷ್ಟ ಆಗ್ಬೋದೇನೋ. ಸೊ ಚೆನ್ನಾಗಿದೆ, ಬೆಲೆ ಸ್ವಲ್ಪ ಕಡಿಮೆ ಆಗಬೇಕಿದೆ. ಬಟ್ ಸ್ಯಾಮ್ಸಂಗಲ್ಲಿ ಓಕೆನೇ, ಏನು ಮಾಡೋಕ್ಕಾಗಲ್ಲ. ಅವರು ಸ್ವಲ್ಪ ಬೆಲೆ ಮಾಮೂಲಿ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ನೋಡಿಕೊಂಡ್ರೆ ಚೆನ್ನಾಗಿದೆ. ಸೊ ಇಷ್ಟು ಈ ಒಂದು ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇರುವ ಏನಿಸುತ್ತೆ ಕೆರಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿರ್ತೀನಿ. ನಮ್ಮ ಬೇರೆ ಬೇರೆ ವೀಡಿಯೋ ಮಟ್ಟಿಗೆ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.